ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಇವರೇ ಯಂತ್ರ, ತಂತ್ರ, ಮಂತ್ರ ಅಥವಾ ಸಿದ್ಧಿಗಳು, ಒಟ್ಟಾರೆ ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು, ಸಿದ್ಧಿಗಳನ್ನು ಯಾರು ಬೇಕಾದರೂ ಮಾಡ್ಕೋಬೋದಾ, ಸಿದ್ಧಿಗಳನ್ನು ಮಾಡ್ಕೊಳ್ಳೋಕ್ಕೆ ಯಾರ್ಯಾರಿಗೆ ಅರ್ಹತೆ ಇದೆ ಅಂದರೆ ಯಾರ್ಯಾರು ಮಾಡ್ಕೋಬೋದು. ಇದರಲ್ಲಿ ಲೇಡೀಸ್ ಅಂದರೆ ಹೆಂಗಸರು, ಸ್ತ್ರೀಯರು ಮಾಡ್ಕೋಬೋದಾ ಅಥವಾ ಪುರುಷರು ಮಾಡ್ಕೋಬೋದಾ, ಹಾಗೆ ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಯಾವ ತಿಂಗಳುಗಳು ಅನುಕೂಲಕರವಾಗಿರುತ್ತೆ, ಹಾಗೆ ಯಾವ್ಯಾವ ವಾತಾವರಣ ಅನುಕೂಲಕರವಾಗಿರುತ್ತೆ, ಹಾಗೆ ಇಲ್ಲಿ ಬಡವರು ಸಿದ್ಧಿಗಳು ಮಾಡ್ಕೋಬೋದಾ ಅಥವಾ ಶ್ರೀಮಂತರು ಮಾಡ್ಕೊಳಕ್ಕಾಗಲ್ವಾ, ಅಥವಾ ಬೇರೆ ಧರ್ಮದವರು, ಜಾತಿ ಧರ್ಮ ಇರುತ್ತಲ್ಲ ಧರ್ಮಗಳು, ಈಗ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಇವರು ಕೂಡ ಸಿದ್ಧಿಗಳನ್ನು ಮಾಡ್ಕೋಬೋದಾ. ಅವರ ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು, ಏನು ಕಾಡಿಗೆ ಹೋಗಬೇಕಾ ತಪಸ್ಸಿಗೆ, ಅಥವಾ ಎಲ್ಲಾದರೂ ಸ್ಮಶಾನದಲ್ಲಿ ಕೂತೇ ತಪಸ್ಸು ಮಾಡಬೇಕಾ, ಅಥವಾ ಗುಹೆಗಳಲ್ಲಿ ಕೂತು ತಪಸ್ಸು ಮಾಡಬೇಕಾ, ಅಥವಾ ದೀಕ್ಷೆ ತಗೊಂಡು ಫುಲ್ ಈ ಥರ ಕಾವಿ ಬಟ್ಟೆ ಹಾಕ್ಬಿಟ್ಟು ಗಡ್ಡ ಬರೋವರೆಗೂ, ಕೂದಲು ಬರೋವರೆಗೂ ನಾವು ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಯೋಗ ಮಾಡ್ಕೊಂಡು ಕೂತ್ಕೋಬೇಕಾ, ಇದರಿಂದ ನಮ್ಮ ಕೆಲಸ ಕಾರ್ಯ ಬಿಟ್ಬಿಡ್ಬೇಕಾ, ಈ ರೀತಿ ನಾನಾ ರೀತಿಯ ಗೊಂದಲಗಳು ಎಲ್ಲರಲ್ಲೂ ಇರುತ್ತೆ ಅಲ್ವಾ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು, ಮಾಂತ್ರಿಕರು, ಮಂತ್ರವಾದಿಗಳಿರ್ತಾರೆ. ಅವರು ಯಾವುದೋ ಒಂದು ಗುಹೆಯಲ್ಲಿ ಕೂತು, ಬೆಟ್ಟ ಗುಟ್ಟ ಗುಹೆಯಲ್ಲಿ ಕೂತು ಅದೇನೋ ತಲೆ ಬುರುಡೆ ಇಟ್ಕೊಂಡು, ಏನೇನೋ ಮೇಣದ ಬತ್ತಿ ಹಚ್ಕೊಂಡು, ಅಥವಾ ಇನ್ನೇನೋ ದೀಪಗಳು ಹಚ್ಕೊಂಡು, ಹೊಗೆ ಹಾಕ್ಕೊಂಡು, ಹೋಮದ ಕುಂಡು ಇಟ್ಕೊಂಡು, ಅಲ್ಲಿ ಪಕ್ಕದಲ್ಲಿ ಒಂದು ಕತ್ತಿ, ದೊಡ್ಡ ಕತ್ತಿಗಳು, ಮಚ್ಚುಗಳು ಇಟ್ಕೊಂಡು, ಲಾಂಗುಗಳು, ಯಾರಿಗೋ ಗಿಣ ಇಟ್ಕೊಂಡು, ಇಲ್ಲ ಯಾರನ್ನೋ ಹೆಣ್ಮಕ್ಳನ್ನ ಅಥವಾ ಮದುವೆ ಆಗಿರೋರನ್ನ, ಯಾವುದೋ ಒಂದು ಒಳ್ಳೆಯ ನಕ್ಷತ್ರ ಇರುತ್ತಲ್ಲ, ಅವ್ರದ್ದೇ ಒಂದು ನಕ್ಷತ್ರ ಹೆಣ್ಮಕ್ಳದ್ದು, ಮದುವೆ ಆಗದೇ ಇರೋರದು ಹೆಣ್ಮಕ್ಳದ್ದು, ಅಥವಾ ಪ್ರೆಗ್ನೆನ್ಸಿ ಆಗಿರೋ ಹೆಣ್ಮಕ್ಳದ್ದು, ಅಥವಾ ಇನ್ನೂ ಚಿಕ್ಕ ಸೀನಿಯಾರಿಟಿ ಇರೋಂಥ ಹೆಣ್ಮಕ್ಳು, ಚಿಕ್ಕ ಬಾಲಕಿಯರು, ಅವ್ರನ್ನ ಇಟ್ಕೊಂಡು ಕೂತಿರ್ತಾರೆ ಮಂತ್ರವಾದಿಗಳು. ಎಲ್ಲಿ? ಸಿನಿಮಾಗಳಲ್ಲಿ. ಏತಕ್ಕೆ? ಬಲಿ ಕೊಡೋಕ್ಕೆ, ಏತಕ್ಕೆ? ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ. ಇದೆಲ್ಲ ನೀವು ನೋಡಿದ್ದೀರ, ನೀವು ಗಾಬರಿ ಆಗ್ತೀರ. ಇಷ್ಟೆಲ್ಲ ಸಿದ್ಧಿಗಳು ಮಾಡ್ಕೋಬೇಕಂದ್ರೆ ನಾವು ಬಲಿ ಕೊಡಬೇಕಾ, ಅದು ಅದರ ಮನುಷ್ಯರನ್ನ ಕೊಡಬೇಕಾ ಅನ್ನೋದು ಒಂದು ಭಯ ಹುಟ್ಟುತ್ತೆ. ಇನ್ನು ಕೆಲವರು ಕೋಳಿ, ಕುರಿ, ಮೇಕೆ ಇತ್ಯಾದಿ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ ಅಲ್ವಾ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಚಾರ. ಸಿನಿಮಾಗಳಲ್ಲಿ ಯಾವುದೋ ದುಷ್ಟಶಕ್ತಿಗಳು ಪ್ರತ್ಯಕ್ಷ ಆಗುತ್ತೆ, ಇಲ್ಲ ಏನೋ ಮಹಾಕಾಳಿ ಪ್ರತ್ಯಕ್ಷ ಆಗ್ತಾಳೆ, ಅಥವಾ ಇನ್ನೇನೋ ಭೈರವ ಪ್ರತ್ಯಕ್ಷ ಆಗ್ತಾನೆ, ಇನ್ನೇನೋ ಕುಷ್ಮಾಂಡ ಇನ್ನೇನೋ, ಹೀಗೆ ಏನೋ ದೇವಿ, ಏನೋ ಶಕ್ತಿ, ಉಪದೇವತೆಗಳು, ಇನ್ನೇನೋ ಭೈರವ, ಇನ್ನೇನೋ ಭೂತ, ಇನ್ನೇನೋ ಬೇತಾಳ, ಈ ರೀತಿ ಪ್ರತ್ಯಕ್ಷ ಆಗಿ ಅವ್ರಿಗೆ ಏನೋ ಒಂದು ವರ ಕೊಡ್ತಾರೆ. ಯಾರಿಗೆ? ಮಂತ್ರವಾದಿಗಳಿಗೆ. ಇದೆಲ್ಲ ನಾವು ಮಾಡೋಕ್ಕಾಗಲ್ವಲ್ಲ, ಹೆಂಗೆ ಸಾಧ್ಯ? ಅಷ್ಟು ಕಷ್ಟಪಟ್ಟು ಸ್ಮಶಾನದಲ್ಲಿ, ಯಾವುದೋ ಅಂಡರ್ಗ್ರೌಂಡಲ್ಲಿ, ಕೆಳಗಡೆ ಭೂಮಿ ಒಳಗಡೆ ಗುಹೆಯಲ್ಲಿ, ಅಂಡರ್ಗ್ರೌಂಡಲ್ಲಿ, ಅಥವಾ ಯಾವುದೋ ಬೆಟ್ಟದ ಗುಹೆಯಲ್ಲಿ, ಅಥವಾ ಯಾವುದೋ ಪಾಳು ಬಂಗ್ಲೆನಲ್ಲಿ ಇವರು ಮಾಡ್ತಾರೆ. ಇದನ್ನು ನೋಡಿ ನೀವು ಹೆದರ್ಕೊಳ್ತೀರ, ಒಂದನೇದು. ಎರಡನೇದು, ಇನ್ನು ಅವ್ರು ಬಿಟ್ಟರೆ, ಮಾಂತ್ರಿಕರು ಬಿಟ್ಟರೆ, ಎರಡನೇದು ಯಾರು? ಅದು ಗ್ರಹಣದ ಟೈಮ್ ಆಗಿರಲಿ, ಅಮಾವಾಸ್ಯೆ ಆಗಿರಲಿ, ಭಾನುವಾರ ಆಗಿರಲಿ, ಯಾವುದೇ ಹಬ್ಬಗಳಲ್ಲಾಗಿರಲಿ, ಒಟ್ಟಿನಲ್ಲಿ ಇಲ್ಲಿ ಯಾರೋ ಮಂತ್ರವಾದಿಗಳು ಹಿಂಗೆಲ್ಲ ಏನೋ ದೊಡ್ಡದಾಗಿ ರಂಗೋಲಿ ಹಾಕಿ, ಅಲ್ಲೇನೋ ರುದ್ರಾಕ್ಷಿಗಳಿಟ್ಟು, ಏನೋ ಕವಡೆಗಳಾಗ್ತಾರಲ್ಲ, ಈ ಚಿಪ್ಪುಗಳು ಅಂತಾರೆ, ಸಮುದ್ರದಲ್ಲಿ ಸಿಗ್ತವೆ, ಆ ಚಿಪ್ಪುಗಳಿಟ್ಕೊಂಡು ಕವಡೆ ಚಿಪ್ಪು ಅಂತೀರಲ್ಲಪ್ಪ, ಅವೆಲ್ಲ ಏನೇನೋ ಅವ್ರದ್ದೇ ಅದೊಂದು. ಇನ್ನೂ ಕೆಲವರು ಮುಂಗ್ಸಿಗಳಿಕೊಂಡಿರ್ತಾರೆ, ಗರುಡ ಇಟ್ಕೊಂಡಿರ್ತಾರೆ, ಗೂಬೆಗಳು, ನೀವು ಗೂಬೆ ಅಂತೀರಲ್ಲ ಅದೇ ಕೊಂಡಿರ್ತಾರೆ. ಹಾಗೆ ಇನ್ನೂ ಕೆಲವರು ನರಿ, ನಾಯಿ ಏನೋ ಒಂದು ಇಟ್ಕೊಂಡಿರ್ತಾರೆ. ಇದೆಲ್ಲ ಒಂದು ರೀತಿ ಕ್ಷುದ್ರ ಮಾಂತ್ರಿಕರು ಮಾಡೋ ಕೆಲಸ ಇದು. ಇವ್ರು ಏನೇನು ಮಾಡ್ತಾರಲ್ಲಿ? ವಶೀಕರಣ, ಯಾರನ್ನಾದರೂ ಹೆಣ್ಮಕ್ಳನ್ನು, ಯಾರಾದರೂ ರಾಜಕುಮಾರಿಯರನ್ನು, ಯಾರಾದರೂ ಶ್ರೀಮಂತರ ಮನೆ ಹೆಣ್ಮಕ್ಳನ್ನು ವಶ ಮಾಡ್ಕೊಳ್ಳೋಕ್ಕೆ. ಹಾಗೆ ಕೆಲವು ಸಾರಿ ಆ ಮಂತ್ರವಾದಿಗಳೇ ವಶ ಮಾಡಿಕೊಂಡು ಅವರೇ ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ, ಒಂದನೇದು. ಅಥವಾ ಅವ್ರನ್ನ ವಶ ಮಾಡಿಕೊಂಡು ಬಲಿ ಕೊಡ್ತಾರೆ ದೇವಿಗೆ, ಅವ್ರು ಯಾವುದೋ ಸಿದ್ಧಿಗಳು ಪಡೀಲಿಕ್ಕೆ. ಅದು ಹಳೆ ಕಾಲದಲ್ಲಿ ರಾಜ್ಕುಮಾರಿಯರಿದ್ದರು. ಆದರೆ ಈಗ ಶ್ರೀಮಂತರ ಅಂದರೆ ಯಾರು? ಒಳ್ಳೆ ಇಂಡಸ್ಟ್ರಿಯಲಿಸ್ಟು, ಶ್ರೀಮಂತರ ಫ್ಯಾಕ್ಟ್ರಿಗಳಿರೋರು, ಹಾಗೆ ಮಿನಿಸ್ಟರ್ಗಳು, ಅವ್ರ ಮಕ್ಕಳಿರ್ತಾರೆ, ಹೆಣ್ಮಕ್ಳು. ಅವ್ರನ್ನೂ ಕೂಡ ಇವರು ಮದುವೆ ಮಾಡ್ಕೊಳ್ಳೋಕ್ಕೆ, ಇಲ್ಲ ವಶ ಮಾಡ್ಕೊಳ್ಳೋಕ್ಕೆ ಮಾಡ್ಬೋದು. ಇದನ್ನು ವಶೀಕರಣ ಅಂತಾರೆ. ಓಕೆನಾ?
ಇದಕ್ಕೆ ನಾನಾ ರೀತಿಯ ಪ್ರೋಸೆಸ್ ಇರುತ್ತೆ. ಅವರು ಜಪ ತಪ ಧ್ಯಾನ ಆಮೇಲೆ ಬಲಿ ಇವೆಲ್ಲ ಕೊಡುವಂಥದ್ದು ಇರುತ್ತೆ. ಅದು ಯಾವುದು ಅಮಾವಾಸ್ಯೆ ಗ್ರಹಣ ಭಾನುವಾರ ಇತ್ಯಾದಿ ಮಂತ್ರವಾದಿಗಳು ಮಾಡೋಂಥ ಕೆಲಸ. ಇನ್ನು ಇವ್ರದ್ದೊಂದು ವರ್ಗ ಒಂದು ಟೈಪು, ಅವ್ರಿಗೆ ಅವ್ರ ಶಿಷ್ಯರು ಇರ್ತಾರೆ, ಅವ್ರಿಗೆ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದೆಲ್ಲ ಮಾಡ್ತಾರೆ. ಕೆಲವರು ಸಪ್ಲೈ ಮಾಡೋರು ಇರ್ತಾರೆ, ಕೆಲವರು ಅಲ್ಲೇ ಅವ್ರಿಗೆ ಅಸ್ಟೆಂಟಾಗಿ ಕೆಲಸ ಮಾಡ್ತಾರೆ, ಊಟ ಬೇಯಿಸಾಕರು ಇರ್ತಾರೆ. ಹಿಂಗೆಲ್ಲ ರೀತಿ ಅವ್ರದ್ದೊಂದು ಗುಂಪು ಇರುತ್ತೆ. ಅವರೆಲ್ಲ ಎಲ್ಲನ ಕಾಡಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡ್ತಾರೆ. ಇದನ್ನು ಶಾಕ್ತ ಧರ್ಮ ಅಂತಾರೆ. ಶಾಕ್ತ ಅಂದರೆ ಶಕ್ತಿ, ಯಂತ್ರ ತಂತ್ರ ಮಾಂತ್ರಿಕರು ಅಂತ ಇವ್ರನ್ನ ಕರೀತಾರೆ. ಓಕೆನಾ? ಅವ್ರು ಒಳ್ಳೆಯವರ ಕೆಟ್ಟವರ ಅದು ಆಮೇಲೆ ಪ್ರಶ್ನೆ. ಇದು ಬಿಟ್ಟರೆ ಅವ್ರಿಗೆ ಆಪೋಸಾಗಿ ಯಾರು ಇರ್ತಾರೆ? ಸಾತ್ವಿಕರು, ಒಳ್ಳೆಯವರು. ಅವ್ರು ಹೆಂಗೆ ಗಣಪತಿಯನ್ನು ಆರಾಧಿಸ್ತಾರೆ, ಕುಮಾರಸ್ವಾಮಿನ ಆರಾಧಿಸ್ತಾರೆ. ಗಣಪತಿ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ಇದ್ರ ಬಗ್ಗೆ ಸಿದ್ಧಿಗಳು ಪಡಿತಾರೆ. ಹಾಗೆ ಶಿವಶಕ್ತಿ, ಹರಿಶಕ್ತಿ, ಬ್ರಾಹ್ಮಶಕ್ತಿ ಇದನ್ನೆಲ್ಲ ಆರಾಧಿಸೋರು ಕೆಲವರು ಪಂಡಿತರು ಇರ್ತಾರೆ. ಇವರು ಸಾತ್ವಿಕವಾಗಿ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಆರಾಧಿಸ್ತಾರೆ. ಇವರು ಕೂಡ ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಕೆಲವರು ಮಾಡ್ಕೊಂಡಿರ್ತಾರೆ. ಇವರು ಒಳ್ಳೆಯವರು ಏನು ಮಾಡ್ತಾರೆ? ಒಳ್ಳೆಯವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋರಾಟ ಮಾಡ್ತಾರೆ. ಕೆಟ್ಟವ್ರು ಏನು ಮಾಡ್ತಾರೆ? ಕೆಟ್ಟವ್ರನ್ನ ಉದ್ಧಾರ ಮಾಡೋಕ್ಕೆ ರಕ್ಷಣೆ ಮಾಡೋಕ್ಕೆ ಅವರು ಹೋರಾಟ ಮಾಡ್ತಾರೆ. ಇವರಿಬ್ಬರ ಮಧ್ಯೆ ಯಾವಾಗಲೂ ಫೈಟ್ ನಡೀತಾನೆ ಇರ್ತದೆ. ಹಾಗಾದರೆ ನೀವು ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರ, ನನ್ನ ವಿಡಿಯೋ, ನೀವು ಒಳ್ಳೆಯವರು, ನಿಮ್ಮನ್ನು ಒಳ್ಳೆಯವರು ಅಂತ ನಾನು ತಿಳ್ಕೊತೀನಿ. ಈಗ ನೀವು ಒಳ್ಳೆಯವರಾಗಿದ್ದರೆ ನಿಮ್ಮ ಮೇಲೆ ಯಾರು ದಾಳಿ ಮಾಡ್ತಾರೆ? ಕೆಟ್ಟವರೇ ದಾಳಿ ಮಾಡಬೇಕು, ಕೆಟ್ಟ ಶಕ್ತಿಗಳೇ ದಾಳಿ ಮಾಡಬೇಕು. ಯಾಕಂದರೆ ನೀವು ಒಳ್ಳೆಯವರಾಗಿರ್ತೀರ. ನಿಮಗೆ ಕೆಟ್ಟದಾಗಿರೋದು ವಿರೋಧಿಗಳು ಯಾರು? ಕೆಟ್ಟವರೇ ಅಲ್ವಾ? ಅದೇ ನೀವು ಒಳ್ಳೆಯವರು, ನಿಮಗೆ ಸಹಾಯ ಮಾಡೋದೇವರು ಒಳ್ಳೆಯ ಶಕ್ತಿಗಳು, ಒಳ್ಳೆಯ ಗುರುಗಳು, ಒಳ್ಳೆಯ ದೈವ, ಒಳ್ಳೆಯ ದೇವತೆಗಳು. ಇವರು ನಿಮಗೆ ಸಹಾಯ ಮಾಡ್ತಾರೆ. ಈ ರೀತಿ ಎರಡು ವರ್ಗ ಇರುತ್ತೆ ಅಲ್ವಾ? ಒಂದು ಕೆಟ್ಟದು, ಒಂದು ಒಳ್ಳೆಯದು. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ಕರ್ಮಗಳು ನಿಮ್ಮ ಸುತ್ತಲೂ ಇರ್ತವೆ. ನೀವು ಒಳ್ಳೆಯ ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯ ಟೀಮ್ನಲ್ಲಿರ್ತೀರ, ಒಳ್ಳೆಯ ಗುರುಗಳು ಸಿಗ್ತಾರೆ. ನಿಮ್ಮ ಕೈಯಲ್ಲಿ ಅವ್ರ ಗುರುಗಳು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾರೆ, ಪುಣ್ಯಕರ್ಮಗಳನ್ನು ಮಾಡಿಸ್ತಾರೆ, ದಾನ ಧರ್ಮ ಮಾಡಿಸ್ತಾರೆ, ಹೋಮ ಯಜ್ಞ ಪೂಜೆಗಳನ್ನು ಮಾಡಿಸ್ತಾರೆ, ಜಪ ತಪ ಧ್ಯಾನಾದಿಗಳನ್ನು ಕಲಿಸ್ಕೊಡ್ತಾರೆ. ಯಾರೋ ಒಳ್ಳೆಯ ಗುರುಗಳು ನಿಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿ ಅವರು ಬೆಳೆಸ್ತಾರೆ. ಅದಕ್ಕೆ ಯೋಗ ಸಾಧನೆ, ಕುಂಡಲನಿ ಯೋಗ ಸಾಧನೆ, ಸಪ್ತಚಕ್ರಗಳಲ್ಲಿ ಯೋಗ ಸಾಧನೆ ಇತ್ಯಾದಿ ಕಲಿಸ್ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಸಕಲ ದಾರಿದ್ರ್ಯಗಳಿಂದ, ನಿಮಗಿರೋ ದಾರಿದ್ರ್ಯಗಳಿಂದ, ಸಾಲಗಳ ಬಾಧೆಯಿಂದ, ಕಷ್ಟಗಳ ಬಾಧೆಯಿಂದ, ಸಮಸ್ಯೆಗಳು ಅದೇನೇ ಇರಲಿ ಸಮಸ್ಯೆಗಳು, ಅವುಗಳಿಂದ ಮುಕ್ತಿ ಹೊಂದಬೇಕಲ್ಲ ನೀವು, ಅವುಗಳಿಂದ ಬಿಡುಗಡೆ ಆಗಬೇಕಲ್ಲ. ಆ ಬಿಡುಗಡೆ ಆಗಬೇಕಾದ್ರೆ ಒಳ್ಳೆಯ ಗುರುಗಳು ನಿಮ್ಗೆ ಬೇಕು. ಅವರು ನಿಮಗೆ ಕಾಲಕ್ಕೆ ಆಯಾ ಕಾಲಕ್ಕೆ ನಿಮ್ಗೆ ಏನು ಬೇಕು ಅದನ್ನು ಅವರು ನಿಮಗೆ ನೋಡಿ ಕಲಿಸ್ತಾರೆ, ಹಾಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಒಬ್ಬ ಒಳ್ಳೆಯ ಗುರುವಾದವನು. ಆದರೆ ಆ ಒಳ್ಳೆಯ ಗುರುವು ಒಳ್ಳೆಯ ದೇವತೆಗಳನ್ನು ಆರಾಧನೆ ಮಾಡಿ ನಿಸ್ವಾರ್ಥದಿಂದ ಪ್ರಾಮಾಣಿಕರಾಗಿ ಪ್ರಾಮಾಣಿಕ ಗುರುವಾಗಿರಬೇಕು. ಅವರು ಯಾರನ್ನೂ ಪೀಡಿಸಬಾರ್ದು. ಹಣಕ್ಕಾಗಿ ಒಡವೆ ವಸ್ತ್ರಗಳು ಬಂಗಾರ ಆಸ್ತಿಗಾಗಿ ಒಬ್ಬ ಗುರು ಪೀಡಿಸಬಾರ್ದು. ಇನ್ನೊಬ್ಬರನ್ನ ಪೀಡಿಸಿದರೆ ಅದು ಪರರ ವಸ್ತು ಪಾಷಾಣ ಅಂತಾರೆ, ಬೇರೆಯವ್ರ ವಸ್ತು ಅದು ವಿಷಕ್ಕೆ ಸಮಾನ ಅಂತಾರೆ. ಅದಕ್ಕೆ ಯಾರನ್ನೂ ನಾವು ಪೀಡಿಸಿ ಕಾಡಿಸಿ ಅವ್ರ ಹತ್ರ ಪೀಕಬಾರ್ದು. ಇದು ಧರ್ಮ. ಗೊತ್ತಾಯ್ತಲ್ಲ? ಒಬ್ಬ ಒಳ್ಳೆಯ ಗುರು ಮಾಡಬೇಕಾಗಿರೋದು. ಇಲ್ಲಿ ಏನಪ್ಪ ಮೇನ್ ಟಾಪಿಕ್ ಅಂದರೆ ಸಿದ್ಧಿಗಳನ್ನು ಮಾಡ್ತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ಗ್ರಹಣ ಕಾಲಗಳಲ್ಲಿ ಇವರು ಗುರುಗಳು ಯಾರೇ ಆಗಿರಲಿ ಮಂತ್ರವಾದಾಗಲಿ ಮಾಡ್ಕೊಳ್ತಾರೆ. ಹಾಗೆ ಭಾನುವಾರ ಒಳ್ಳೆಯ ದಿನ ಇರುತ್ತೆ, ಅವತ್ತೇ ಮಾಡ್ಕೊಳ್ತಾರೆ. ಇನ್ನೂ ಕೆಲವರು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇತ್ಯಾದಿ ವಾರಗಳಲ್ಲಿ ಮಾಡ್ಕೊಳ್ತಾರೆ. ಹುಣ್ಣಿಮೆ ದಿನಗಳು ಬರುತ್ತಲ್ಲ ಅವಾಗೂ ಮಾಡ್ತಾರೆ ಒಳ್ಳೆಯವರು, ಸಾತ್ವಿಕರು. ಅದೇ ಕೆಲವರು ದುಷ್ಟಶಕ್ತಿಗಳು ಬೇಕು ಅಂದರೆ ಅಮಾವಾಸ್ಯ ದಿನ ಕೆಟ್ಟ ಗಳಿಗೆಗಳಲ್ಲಿ ಅವರು ಮಾಡ್ಕೊಳ್ತಾರೆ. ಈ ರೀತಿ ಅವ್ರದ್ದು. ಈಗ ಗೊತ್ತಾಯ್ತಾ ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಇನ್ನು ನಿಮ್ಮ ಮನೆಗಳಲ್ಲಿ ಯಾವುದೋ ಒಂದು ವಿಗ್ರಹ ಇಟ್ಟಿರ್ತೀರಾ, ಗುರುವುದು, ದೇವ್ರದ್ದು, ಅಥವಾ ಏನೋ ಒಂದು ಫೋಟೋ ಇಟ್ಟಿರ್ತೀರಾ, ಅಥವಾ ಏನೋ ಒಂದು ರುದ್ರಾಕ್ಷಿ ಇಟ್ಟಿರ್ತೀರಾ. ಅದಕ್ಕೆ ಶಕ್ತಿ ಬರಬೇಕಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಇಲ್ಲ ಶ್ರೀಚಕ್ರನೇ ಇಟ್ಟಿರ್ತೀರ ನಿಮ್ಮ ಮನೆಯಲ್ಲಿ, ಅದಕ್ಕೇನು ಮಾಡಬೇಕು ನೋಡಿ? ಒಂದೊಂದಕ್ಕೂ ಒಂದೊಂದು ರೀತಿಯಲ್ಲಿ ನೀವು ಒಂದೊಂದು ದಿನದಲ್ಲಿ, ಒಂದೊಂದು ವಾರದಲ್ಲಿ, ಅದು ಸೋಮವಾರನ, ಮಂಗಳವಾರನ, ಬುಧವಾರನ ಅಥವಾ ಗುರುವಾರಕ್ಕೆ ಸಂಬಂಧಪಟ್ಟಿದ್ದ, ಶುಕ್ರವಾರ ಸಂಬಂಧಪಟ್ಟಿದ್ದಂತ ಮೊದಲು ನಾವು ತಿಳ್ಕೊಬೇಕು. ಆಮೇಲೆ ನಾವು ನಿಮಗೆ ಸಲಹೆ ಕೊಡ್ತೀವಿ ಏನಕ್ಕೆ ಸಂಬಂಧಪಟ್ಟಿದ್ದಂತ. ಗೊತ್ತಾಯ್ತಲ್ಲ? ಈಗ ಶ್ರೀಚಕ್ರ ಅಂತ ಇಟ್ಕೊಳ್ಳೋಣ. ಶ್ರೀಚಕ್ರಕ್ಕೆ ಯಾವತ್ತು ಒಳ್ಳೆಯ ದಿನ? ಅದು ಶುಕ್ರವಾರ ಬರುತ್ತೆ, ಒಳ್ಳೆಯ ದಿನ. ಗೊತ್ತಾಯ್ತಲ್ಲ? ಶುಕ್ರವಾರ, ಅದರಲ್ಲೂ ಸಂಜೆ ಟೈಮು ಶ್ರೀಚಕ್ರಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ, ಅವತ್ತು ಪೂಜೆ ಮಾಡಬೇಕು. ಅಥವಾ ಮಂಗಳವಾರನೂ ಮಾಡ್ಬೋದು, ಅಥವಾ ದಿನನಿತ್ಯನೂ ಮಾಡ್ಬೋದು ಶ್ರೀಚಕ್ರಕ್ಕೆ. ಆದರೆ ಬೇರೆ ಯಂತ್ರಗಳಿಗೆ, ರುದ್ರಾಕ್ಷಿಗೆ ಇತ್ಯಾದಿ ವಿಗ್ರಹಗಳಿಗೆ, ದೇವತಾ ಫೋಟೋಗಳಿಗೆ ಆಯಾ ಒಂದೊಂದು ದಿನ ಇರುತ್ತೆ. ಈಗ ಸೋಮವಾರ ಶಿವ ಪಾರ್ವತಿ ಶಿವಶಕ್ತಿ, ಮಂಗಳವಾರ ಮಂಗಳದೇವ, ಹಾಗೆ ಹನುಮಾನ್ ದೇವರು, ಚಾಮುಂಡೇಶ್ವರಿ ಇತ್ಯಾದಿ ಶಕ್ತಿ ದೇವತೆಗಳು ಮಂಗಳವಾರ. ಇನ್ನು ಬುಧವಾರ ಬಂದು ಬುಧದೇವ, ಬುಧಗ್ರಹ ಆಗುತ್ತಲ್ಲ ಬುಧದೇವ,
ಹಾಗೆ ಕುಮಾರಸ್ವಾಮಿ ಶಕ್ತಿ, ಗಣೇಶ ಶಕ್ತಿ ಬುಧವಾರ. ಆಮೇಲೆ ಗುರುವಾರ ಮಾಮೂಲಿ ಎಲ್ಲರಿಗೂ ಗೊತ್ತು, ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಹಾಗೆ ತಾರಮತ ಗುರುದೇವು, ಬೃಹಸ್ಪತಿ ಇತ್ಯಾದಿ. ಓಕೆನಾ. ಆಮೇಲೆ ಶುಕ್ರವಾರ ಗೊತ್ತಲ್ಲ, ಜಯಂತ ಮಾತಾ ಶುಕ್ರದೇವು, ಹಾಗೆ ದೇವತೆಗಳು. ಗುರುವಾರ ಅಷ್ಟಲಕ್ಷ್ಮಿ ಆಗ್ತಾಳೆ, ಹಾಗೆ ಶುಕ್ರವಾರನೂ ಅಷ್ಟಲಕ್ಷ್ಮಿ ಆಗ್ತಾಳೆ. ಸರಿನಾ, 2 ದಿನ. ಇನ್ನು ಶನಿವಾರ ಶನೇಶ್ವರ, ಹನುಮಾನ್ ದೇವರು, ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಅನಂತ ಪದ್ಮಾವತಿ ಯಾವಾಗ ಶನಿವಾರ. ಇನ್ನು ಭಾನುವಾರ ನಿಮ್ಗೆ ಗೊತ್ತೇ ಇದೆ, ಸೂರ್ಯ ಭಗವಾನ, ಗೊತ್ತಾಯ್ತಲ್ಲ. ಇತ್ಯಾದಿ ಆಯಾ ದಿನಗಳಲ್ಲಿ ಆಯಾ ದೇವತೆಗಳು ಬಗ್ಗೆ ನೀವು ಪೂಜೆ ಮಾಡಿ ಧ್ಯಾನ ಮಾಡಿದರೆ, ಜಪ ಮಾಡಿದ್ರೆ ಹೆಚ್ಚಿನ ಶಕ್ತಿ ಲಭಿಸುತ್ತೆ. ಇದನ್ನು ನಾವು ಸಿದ್ಧಿ ಪಡ್ಕೊಳ್ಳೋಂಥದ್ದು ನಾವು ಮೊದಲು ಏನು ಮಾಡ್ಬೇಕು, ಪ್ರೋಸೆಸ್ಸು ಎಲ್ಲೋ ಗುಹೆಗಳಲ್ಲಿ, ಸ್ಮಶಾನದಲ್ಲಿ, ಅಂಡರ್ಗ್ರೌಂಡಲ್ಲಿ ಕೂತು ತಪಸ್ಸು ಮಾಡಬೇಕಾಗುತ್ತೆ ಕೆಟ್ಟವರು. ಅದೇ ಒಳ್ಳೆಯವರು ದೇವಸ್ಥಾನಗಳಲ್ಲಿ ಪ್ರಶಾಂತವಾದ ಹೂವಿನ ತೋಟ, ಹೂವಿನ ಪಾರ್ಕು, ಏಕಾಂತತೆ ಇರಬೇಕು, ಅಲ್ಲಿ ಯಾರೂ ಇರಬಾರ್ದು. ಅಂಥ ಕಡೆ ಒಳ್ಳೆಯವರು ಧ್ಯಾನ ತಪಸ್ಸು ಮಾಡಬೇಕಾಗುತ್ತೆ. ಹಂಗಾರೆ ಇದೆಲ್ಲ ಹೆಂಗೆ ಮಾಡೋದು? ಏಕಾಏಕಿ ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗುತ್ತಾ, 1 ಗಂಟೆ ಕೂತ್ಕೊಳ್ಳೋಕ್ಕಾಗುತ್ತಾ? ಕಷ್ಟ ಆಗುತ್ತೆ. ಅದನ್ನೆಲ್ಲ ಹೆಂಗೆ ಕೂತ್ಕೊಳ್ಳೋದು, ಯಾವ ಟೈಮ್ನಲ್ಲಿ ಕೂತ್ಕೊಳ್ಳೋದು, ಯಾವ ರಾಶಿನಲ್ಲಿ ಒಳ್ಳೆಯ ಸ್ಥಾನ ಇದೆ, ಗ್ರಹ ಬಾಲಗಳು ಯಾವಾಗ ಚೆನ್ನಾಗಿದೆ, ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ದಿನ ಚೆನ್ನಾಗಿದೆ, ಇದೆಲ್ಲ ಗುರುಗಳ ಹತ್ರ ನೀವು ಹೇಳಿಸ್ಕೋಬೇಕು. ಹಾಗೆ ಏನೇನು ಯೋಗ ಮಾಡಬೇಕು, ಏನೇನು ಬೀಜಾಕ್ಷರ ಮಂತ್ರ ತೊಗೋಬೇಕು, ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಮೆಥಡ್ ಉಪಯೋಗಿಸ್ಬೇಕು. ಇಲ್ಲಿ ಕೆಲವು ಮೆಥಡ್ಗಳಿರುತ್ತೆ ಪ್ರೋಸೆಸ್ಸು ಸಿದ್ಧಿ ಮಾಡ್ಕೊಳ್ಳೋಕ್ಕೆ. ಸುಮ್ಮನೆ ಮಂತ್ರ ಹೇಳ್ಕೊಂಡು ಕೂತ್ಕೊಬಿಡೋದಲ್ಲ, ಮೊದಲು ಕೆಲವು ಸಿದ್ಧಿಗಳು ಮಾಡ್ಕೋಬೇಕಾಗುತ್ತೆ. ಅದರ ಆಧಾರದ ಮೇಲೆ ಆಮೇಲೆ ಗುರುಗಳ ಹತ್ರ ಮಂತ್ರ ದೀಕ್ಷೆ ತೊಗೋಬೇಕಾಗುತ್ತೆ. ಆಮೇಲೆ ಮಂತ್ರ ದೀಕ್ಷೆ ತಗೊಂಡು ಆಮೇಲೆ ಅವರು ಕೂತ್ಕೋಬೇಕಾಗುತ್ತೆ. ಈ ನಾನಾ ರೀತಿಯ ಇಲ್ಲಿ ಪ್ರೋಸೆಸ್ ಇರುತ್ತೆ. ಇದನ್ನೆಲ್ಲ ನೀವು ಗುರುಗಳ ಹತ್ರ ಹೇಳಿಸ್ಕೋಬೇಕು, ಅವ್ರು ಹೇಳ್ಕೊಡ್ತಾರೆ, ಅದರಂತೆ ನೀವು ಫಾಲೋ ಮಾಡಬೇಕು. ಇಲ್ಲೇನೂ ಕಷ್ಟ ಆಗೋಲ್ಲ. ಪ್ರಾರಂಭದಲ್ಲಿ 2 ನಿಮಿಷ ನೀವು ಕೂತ್ಕೊಳ್ಳೋದು, ಅರ್ಧ ಗಂಟೆ ನಿಮ್ಮನ್ನು ಕೋರ್ಸಲ್ಲ, ಕೇವಲ 2 ನಿಮಿಷ 1 ವಾರ. ಆಮೇಲೆ ಇನ್ನೊಂದು ವಾರ 5 ನಿಮಿಷ, ಆಮೇಲೆ ಇನ್ನೊಂದು ವಾರ 15 ನಿಮಿಷ, ಆಮೇಲೆ ಇನ್ನೊಂದು ವಾರ 20 ನಿಮಿಷ. ಆ ರೀತಿ ಟೈಮ್ನ ಹೆಚ್ಚಿಸ್ತಾ ಹೋಗಿ ನಿಮ್ಮನ್ನು ಕೂರಿಸೋಂಥದ್ದು. ಆವಾಗ ನಿಮ್ಗೆ ಅಭ್ಯಾಸ ಆಗುತ್ತೆ ಕೂರೋಂಥದ್ದು. ಗೊತ್ತಾಯ್ತಲ್ಲ. ಏಕಾಏಕಿ ಯಾವುದಿಲ್ಲ. ಈಗ ಗೊತ್ತಾಯ್ತಲ್ಲ, ವಶೀಕರಣ ಇರ್ಬೋದು, ವಿದ್ವೇಷಣ ಇರ್ಬೋದು, ಮಾರಣ ಹೋಮ ಇರ್ಬೋದು, ಯಾರನ್ನಾದರೂ ನಾಶ ಮಾಡೋಕ್ಕಿರ್ಬೋದು, ಯಾರನ್ನಾದರೂ ಶತ್ರುಗಳನ್ನು ದೂರ ಹಾಕೋಕ್ಕಿರ್ಬೋದು, ಅಥವಾ ದಾರಿದ್ರ್ಯನ ಕಳ್ಕೊಳ್ಳೋಕ್ಕಿರ್ಬೋದು, ಅಥವಾ ಮಕ್ಕಳಿಲ್ಲ ಅಂದರೆ ಮಕ್ಕಳಿಗೋಸ್ಕರ ಇರ್ಬೋದು, ಅಥವಾ ಮದುವೆಗಳಿಲ್ಲ ಅಂದರೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ಮದುವೆಗೋಸ್ಕರ ಇರ್ಬೋದು, ಅಥವಾ ವಿದ್ಯಾಭ್ಯಾಸ ತಲೆಗೊತ್ತಾ ಇಲ್ಲಾಂದರೆ ಅದಕ್ಕಿರ್ಬೋದು, ಇಲ್ಲ ಕೆಲಸಕ್ಕೆ ಇಂಟ್ರ್ವ್ಯೂಗೆ ಹೋಗಿ ಪಾಸಾಗೋದು, ಕೆಲಸ ಗಿಡ್ಸ್ಕೊಳ್ಳೋದಿರ್ಬೋದು. ಒಟ್ಟಿನಲ್ಲಿ ಯಾರದೇ ಏನೇ ಒಳ್ಳೆಯ ಸಂಕಲ್ಪಗಳಿರುತ್ತೆ, ಒಳ್ಳೆಯ ಸಂಕಲ್ಪಗಳು ಅದರಲ್ಲಿ ಪುಣ್ಯ ಲಭಿಸ್ಬೋದು, ಅಥವಾ ಅವ್ರದ್ದು ಒಳ್ಳೆಯ ಕೆಲಸಗಳು ಮಾಡ್ಬೋದು. ಅಂಥವ್ರಿಗೆ ಯಾವಾಗೂ ನನ್ನ ಸಪೋರ್ಟ್ ಇರುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಕಲಿಯೋರು ಆನ್ಲೈನ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಯೋಗ ಕ್ಲಾಸು, ಸಪ್ತಚಕ್ರಗಳ ಯೋಗ ಕ್ಲಾಸು ಆನ್ಲೈನ್ ಇರುತ್ತೆ, ಹಾಗೆ ಕುಂಡಲಿನಿ ಕ್ಲಾಸ್ ಇರುತ್ತೆ. ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋಕ್ಕೆ ಇದು ಪಾರ್ಟ್ 1 ಹೇಳಿದ್ದೀನಿ. ಪಾರ್ಟ್ 2 ಬೇಕಾದ್ರೆ ನಾನು ಮಾಡ್ತೀನಿ ವೀಡಿಯೋ. ಇಲ್ಲಿ ನನಗೆ ಸಪೋರ್ಟ್ ಸಿಕ್ಕಿದರೆ ಪಾರ್ಟ್ 2 ಮಾಡ್ತೀನಿ. ಆವಾಗ ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ಧ್ಯಾನ ಮಾಡಬೇಕು, ಹೆಂಗೆ ಯೋಗ ಮಾಡಬೇಕು, ಇದೆಲ್ಲ ನಾನು ನಿಧಾನಕ್ಕೆ ನಿಮಗೆ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಆನ್ಲೈನ್ ಕ್ಲಾಸ್ ಸೇರ್ಕೊಬಿಟ್ರೆ ಇಲ್ಲಿ ಬ್ರಹ್ಮಜ್ಞಾನ ಇರುತ್ತೆ, ಸಾಕಷ್ಟು ದೇವತಾ ಶಕ್ತಿಗಳ ರಹಸ್ಯ ಇರುತ್ತೆ, ಸಾಕಷ್ಟು ಸೀಕ್ರೆಟ್ಗಳಿರುತ್ತೆ. ಇದೆಲ್ಲ ನಾವು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ಪಬ್ಲಿಕಲ್ಲಿ ಸಾಮಾನ್ಯವಾಗಿ ಹೇಳಲ್ಲ. ಅದಕ್ಕೆ ನೀವು ಆದಷ್ಟು ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು, ಒಂದನೇದು. ಇನ್ನು ನಿಮ್ಮ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಆದಷ್ಟು ಈ ವಿಡಿಯೋಗಳು ನೋಡಿ, ನಾನು ಹಾಕೋ ವಿಡಿಯೋಗಳು ನೋಡಿ. ಹಾಗೆ ಏನಾದ್ರು ಸಲಹೆ ಬೇಕಾದ್ರೆ ಕಾಲ್ ಮಾಡಿ, ಹಾಗೆ ಏನಾದರೂ ಪರಿಹಾರ ಬೇಕಾದ್ರೆ ನೀವು ಕಾಲ್ ಮಾಡಿ. ಓಕೆನಾ. ಇಷ್ಟು ಕೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಸಿದ್ಧಿಗಳು ಮಾಡ್ಕೊಳ್ಳೋದು, ಮಂತ್ರವಾದಿಗಳು ಒಳ್ಳೆಯವರು, ಮತ್ತು ಅದನ್ನು ಯಾರ್ಯಾರು ಏನಕ್ಕೆ ಯೂಸ್ ಮಾಡ್ತಾರೆ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಪಾಪ ಪುಣ್ಯ ಅಂತ ಒಂದಿರುತ್ತೆ. ಅದಕ್ಕೆ ಯಾವಾಗಲೂ ನಾವು ಪುಣ್ಯ ಕೆಲಸಗಳನ್ನೇ ಮಾಡಬೇಕು, ಒಳ್ಳೆಯ ಗುರುಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಆವಾಗಲೇ ನಮ್ಮ ಸಮಸ್ಯೆಗಳು ಬಗೆಯಿರುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ ಅವರೇ. ಸರಿನಾ. ಅದಕ್ಕೆ ಯಾವುದಕ್ಕೂ ನೀವು ಜಾಗರೂಕರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಟೈಮ್ ಎಷ್ಟಾಗಬಾರ್ದು ನಿಮ್ಮ ಜೀವನದಲ್ಲಿ, ದುಡ್ಡು ವೇಸ್ಟ್ ಆಗಬಾರ್ದು. ಹಾಗೆ ಅವೆರಡು ಟೈಮ್ ಎಷ್ಟು ದುಡ್ಡು ವೇಸ್ಟ್ ಆದರೆ ನಿಮಗೆ ತುಂಬ ಬೇಜಾರಾಗುತ್ತೆ, ಫೀಲ್ ಆಗುತ್ತೆ ಅಲ್ವಾ. ಏನು ಪ್ರಯೋಜನ ಆಗಲಿಲ್ಲ ಅಂದರೆ, ಲಾಸ್ ಆಯಿತು ಅಂದರೆ ಟೈಮು ಎಷ್ಟು ದುಡ್ಡು ವೇಸ್ಟ್, ಅವಾಗ ನಿಮಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಹಂಗಾಗಬಾರ್ದು. ಅದಕ್ಕೆ ಆಯ್ಕೆ ಮಾಡ್ಕೊಳ್ಳೋಗೆ ಒಳ್ಳೆಯ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಕಲೀರಿ. ನಮ್ಮಲ್ಲಿ ಏನಿದೆ ಅದು ನಾನು ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ನಾನು ಹಿಂದೆ ಹಾಕಿರೋ ವೀಡಿಯೋಗಳೆಲ್ಲ ನೋಡಿ, ಹಾಗೆ ಮುಂದೆ ಆಗೋ ವೀಡಿಯೋಗಳು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ, ಯಾವಾಗಲೂ ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಸಂಕಲ್ಪ ಏನಿದೆ ಆದಷ್ಟು ಈಡೇರಲಿ ಅಂತ ಬಯಸ್ತೀನಿ. ಓಕೆನಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ. ನಿಮಗೆ ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ.